दौड़ के आओ। क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के चाहिए। ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆ ಆಶ್ರಯದಲ್ಲಿ ಶುಕ್ರವಾರ ಶ್ರೀ ಗುರು ಗೋವಿಂದ ಭಟ್ಟರ ಮತ್ತು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳ ದೇವಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ 99ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಓಂ ಗ್ಯಾಸ್ ಮಾಲೀಕರಾದ ಬಸವರಾಜ್ ಓಶಿಮಠ ಉದ್ಘಾಟಿಸಿದರು. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕರು ಹಾಗೂ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾದ ಚಿದಾನಂದ ಹರಿಜನ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಹನುಮಂತಪ್ಪ ಆರೆಗೊಪ್ಪ, ರಮೇಶ್ ಒಲೆಕಾರ್ ಮಡ್ಲಿ, ಎಸ್ ಪಾಟೀಲ್, ಗೋವಿಂದಪ್ಪ ಬೆಂಡ್ಲಗಟ್ಟಿ, ಮಾರ್ಟಿನ್ ಬಳ್ಳಾರಿ, ಕೆಮ್ಮಣ್ಣ ಲಮಾಣಿ, ಯಲ್ಲವ್ವ ಬೋವಿ, ಜೈತುನಬಿ ಜಿಗಳೂರ, ಪ್ರಶಾಂತ್ ಕರಿಗಾರ್, ಪ್ರವೀಣ್ ಗರಗದ್, ದೇವೇಂದ್ರಪ್ಪ ಹುರುಳಿ, ಫಕ್ಕಿರೇಶ್ ದೊಡ್ಮನಿ, ಗಿರಿದಾಸ್ ಕರ್ಜಗಿ, ಯಲ್ಲಪ್ಪ ಓಲೆಕಾರ್ ಮುಂತಾದವರು ಇದ್ದರು. ಇದೇ ಸಂದರ್ಭದಲ್ಲಿ ಮುಖಂಡರು ಹಾಗೂ ಪತ್ರಕರ್ತರಾದ ಗಜೇಂದ್ರ ಕರ್ಜಗಿ ಅವರನ್ನು ಸನ್ಮಾನಿಸಲಾಯಿತು. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯವರು ಕಳೆದ 18 ವರ್ಷದಿಂದ ದಿವಂಗತ ರಾಮಕೃಷ್ಣ ಹೆಗಡೆಯವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಸುತ್ತಾ ಬಂದಿರುವುದು ಗಮನಾರ್ಹ ಸಂಗತಿಯಾಗಿದೆ. ಒಂದು ಚಿಗಳಿ ಡ್ಯಾಮ್, ಸನವಳ್ಳಿ ಡ್ಯಾಮ್, ನಸರ್ಗಿ ಡ್ಯಾಮ್, ಬಾಚಿಂಗಿ ಡ್ಯಾಮ್, ಇವೆಲ್ಲ ಡ್ಯಾಮ್ಗಳು ಇವತ್ತು ನಾವು ಪುಣ್ಯವಂತರು. ನಾವು ಇವತ್ತು ನಮ್ಮಂತ ಪುಣ್ಯ ಇಡೀ ಜಗತ್ತಿನಾಗ ಯಾರಿಗೂ ಸಿಕ್ಕಿಲ್ಲ. ಆದ್ರೆ ನಮಗೆ ಅವರು ಮಾಡಿಕೊಟ್ಟಂತ ಇವತ್ತು ಏನಿದೆ ಅಂದ್ರೆ ಎಲ್ಲಾರು ಮುಖ್ಯಮಂತ್ರಿ ಆದವರು ಏನಿದಾರ ಸಾವಿರಾರು ಕೋಟಿ ಗಟ್ಟೆ ಮಾಡ್ಕೊಂಡಾರ, ರೊಕ್ಕದ ಬಗ್ಗೆ ನಡಿಬೋದು. ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ರೈತರಿಗಾಗಿ ಚಗಡಿ ಯಾವಾಗ ಯೋಜನೆ ಅವರೆಲ್ಲ ಮಾಡಿದ್ದು ಇವತ್ತವರೆಗೂ ಇವತ್ತೇನನ್ನು ನಾವು ಕಾರ್ಯಕ್ರಮ ನಾವು ಸಣ್ಣವರವಾಗ ಯಾವ ಹೋರಾಟ ಇಲ್ಲ, ಏನಿಲ್ಲ. ಇವತ್ತು ನಮ್ಮ ಗಜೇಂದ್ರ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರಾಗಿ ದಲಿತ ರಕ್ಷಣೆಗಾಗಿ ಫಾರಿನ್ ಹೋಗಿ ಬಂದು ಮತ್ತೆ ಇವತ್ತು ಪತ್ರಕರ್ತರಾಗಿ ನಾವು ಯಾಕಂದ್ರೆ ಎಲ್ಲರಿಗೆ ಹಂಗೆ ಬರಂಗಿಲ್ರಿ, ಅದು ಪುಣ್ಯ ಬೇಕ. ಮಾತಾಡಬೇಕಾದ್ರೆ ಬಹಳ ಅವರು ಮಾಡಿದ ತ್ಯಾಗವನ್ನು, ಅವರು ಮಾಡಿದ ಶಾಸನವನ್ನು ಯಾರೂ ಈಗಿನ ಮಂತ್ರಿಗಳಾಗಲಿ ಯಾರೂ ಮಾಡಿಲ್ಲ. ಒಂದಲ್ಲ ಕಾಲದಲ್ಲಿ ಮುಂಬೈ ಗೌರ್ಮೆಂಟ್ ಇದ್ದಾಗ ಮೈಸೂರು ಟೈಪ್ ಬೆಂಗಳೂರಿಗೆ ಬಂದು ಮುಖ್ಯಮಂತ್ರಿ ಆದವರು ಅಂದ್ರೆ ನಮ್ಮ ಜಿಲ್ಲೆದಾಗ ಫಸ್ಟ್ ವ್ಯಕ್ತಿ ಅಂದ್ರೆ ರಾಮಕೃಷ್ಣ ಹೆಗಡೆ. ಆ ಕಾಲದಾಗ ಅವರು ಮುಖ್ಯಮಂತ್ರಿ ಆದರು. ಒಂದ ತಕ್ಷಣ ಒಂದು ಕಲೆ ಪೂರ್ಣ ಶಬ್ದ ಬಳಸಿದ್ರೆ ರಾಜೀನಾಮೆ ಕೊಡಬೇಕಂದ್ರೆ ರಾಜೀನಾಮೆ ಕೊಡ್ತಾ ಬಂದ್ರೆ ಅವರ ಮುಖ್ಯಮಂತ್ರಿ. ಈಗಿನ ರಾಜಕೀಯ ಇದಾದ ಮಂಡಲ ಭಾಳ ಮಂಡಲ, ಯಾಕಂದ್ರೆ ಅಂತ ವ್ಯಕ್ತಿ ಜೀವಂತವಾಗಿ ಇನ್ನೂ ಒಂದು 10 ವರ್ಷದಿಂದ ಇನ್ನೂ ಸುಧಾರಿಸುತ್ತೆ. ಆಯೋಗದ ಅಧ್ಯಕ್ಷರಾದ ನಮ್ಮ ಕರ್ನಾಟಕದ ಕೇಸರಿ ಅನ್ಕೊಂಡು ಉತ್ತರ ಕನ್ನಡ ಜಿಲ್ಲೆಯ ಮುಖ್ಯಮಂತ್ರಿ ಆಗಿ ಹೆಸರು ತಂದಂದ್ರೆ ಗುರವ್ ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ, ಕಾರವಾರ ಜಿಲ್ಲೆಗೆ ಒಂದು ಹೆಸರು ತಂದು ಕೊಟ್ಟಂಥ ರಾಜಕಾರಣಿ ಎಲ್ಲರಿಗೂ ಗೊತ್ತು. ಯಾಕಂದರೆ ಅವರು ಮುಖ್ಯಮಂತ್ರಿ ಆದಷ್ಟೇ ಅಲ್ಲ, ಭಾಳಷ್ಟು ಕೆಲಸಗಳನ್ನ ಮಾಡಿದರು. ಅವರು ಇವಾಗ ಮಾಡಿದಂಥ ಕೆಲಸಗಳನ್ನ ನೆನಪುಳಿ ಅಂತ. ಹಾಗಾಗಿ ಈಗ ಅವರ ಜನ್ಮ ದಿನಾಚರಣೆ ಆಚರಿಸುವಂಥ ಸಂಪ್ರದಾಯನ ಜನರಿಗೆ ಕೂಡ ಇವತ್ತೆಲ್ಲ ಕಡೆಗೂ ಸುಮಾರು ಕಡೆಗೆ ನಮ್ಮ ಜಿಲ್ಲೆಯೊಳಗೆ ಭಾಳ ಕಡೆಗೆ ಇವತ್ತು ಅವ್ರ ಜನ್ಮದಿನ ಆಚರಣೆ ಮಾಡಿರ್ತಾರೆ ಎಲ್ಲ ರಾಜಕಾರಣಿಗಳು. ಕಾರಣ ಅವ್ರು ಮಾಡಿದಂಥ ಕೆಲಸ, ಅವ್ರು ಮಾಡಿದ ಕೆಲಸ ನೋಡ್ರಿ, ಒಳ್ಳೆ ಕೆಲಸ ಮಾಡಿದರೆ ಅವ್ರನ್ನ ನೆನೆಸ್ತಾ ಹೋಗ್ತಾರೆ. ಇವತ್ತು ಒಳ್ಳೆ ಒಬ್ಬ ನೌಕರ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಇಬ್ಬರು ಕೂಡ ಸಮಾರಂಭ ಮಾಡ್ತಾರೆ, ಸ್ವಾಗತ ಮಾಡ್ಕೊತಾರೆ. ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ ಹೋಗಿ
ಒಳ್ಳೆ ಕೆಲಸ ಮಾಡಿದಂಥ ನಮ್ಮ ರಾಮಕೃಷ್ಣ ಹೆಗಡೆ ಅವರ ಜನ್ಮದಿನಾಚರಣೆ ಅಂಗವಾಗಿ ನಾವು ಇಲ್ಲೆಲ್ಲ ಸೇರಿದ್ದೀವಿ. ಅವರು ಮುಖ್ಯಮಂತ್ರಿ ಆದಷ್ಟೇ ಅಲ್ಲ, ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಡ್ಯಾಮ್ಗಳನ್ನು ಸುಮಾರು ಒಂದು 10 ಡ್ಯಾಮ್ಗಳನ್ನ ನಮ್ಮ ತಾಲೂಕಲ್ಲೇ ಮಾಡಿದ್ದಾರೆ. ಎಲ್ಲ ರೈತರಿಗೂ ಅದರಿಂದ ದೊಡ್ಡ ಅನುಕೂಲ ಆಗಿದೆ. ಅದೇ ರೀತಿಯಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಲ್ಲಿ ನಮ್ಮ ಬಂದಿದ್ದರ ಜನತಾ ಪಕ್ಷದ ಇವರು ಮುಖ್ಯಮಂತ್ರಿಯಾಗಿ ಇವರು ಮುಖ್ಯಮಂತ್ರಿ ಆದಾಗ ಇವರ ಮುಖ್ಯಮಂತ್ರಿ 2 ಸಾರಿ ಆಗ್ತಾರೆ. ಇವರು ಅಲ್ಲಿ ಅವರ ಒಂದು ಆಡಳಿತ ಅವಧಿಯಲ್ಲಿ ಇವರು ಮಾಡಿರ್ತಕ್ಕಂಥ ಸಾಧನೆಗಳು ಅಷ್ಟಿಷ್ಟಲ್ಲ. ಕೇಳಿರುವುದು ಹಿರಿಯರು, ನಾವಿನ್ನು ಅವಾಗ ಬಹಳ ಸಣ್ಣವರು. ಆಗ ರೈತರ ಸಾಲನ 10,000ವರೆಗೂ, ಈಗ 10 ಲಕ್ಷಕ್ಕೆ ಸಮಾನ, 10,000ವರೆಗೂ ಪ್ರಪ್ರಥಮವಾಗಿ ರೈತರ ಕಾಳ ಸರ್ಕಾರ ಅಂತ ಹೆಸರು ತಗೊಂಡರು. 10,000ವರೆಗೂ ಮನ್ನಾ ಮಾಡ್ತಾರೆ. ಈಗೇನು ರೇಷನ್ ಕಾರ್ಡ್ ಅಂತ ಹೇಳಿದ್ರು ನಾವೀಗ. ಈಗಿರೋ ಸರ್ಕಾರ ಫ್ರೀ ಕೊಡ್ತಾ ಇದೀವಿ, ಎಲ್ಲ ರೇಷನ್ ಕಾರ್ಡ್ ಕಾನ್ಸೆಪ್ಟ್ ಎಲ್ಲ ರಾಮಕೃಷ್ಣ ಹೆಗಡೆ ಅವರೇ. ಅದಾದ ನಂತರ ಕರ್ನಾಟಕ ಪ್ರಪ್ರಥಮವಾಗಿ ಕಾಂಗ್ರೆಸ್ ಮುಖ್ಯಮಂತ್ರಿ ಆದರು. 19 ಮಾರ್ಚ್ 1998ರಿಂದ 13 ಅಕ್ಟೋಬರ್ 1999ರವರೆಗೆ ಕೇಂದ್ರ ವಾಣಿಜ್ಯ ಸಚಿವರು ಕೂಡ ಇವರಾಗಿದ್ದಾರೆ. ನಮಗೇನು ಇವಾಗ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಏನ್ರೆ ಅವರ ಆಡಳಿತ ಅವಧಿ ಪ್ರಧಾನಮಂತ್ರಿಗಳಾಗಿದ್ದಾಗ ಅವರ ಕ್ಯಾಬಿನೆಟ್ ಸಚಿವರಾಗಿ, ಕೇಂದ್ರ ಸಚಿವರಾಗಿ ಹಳೆಯಾಳದಿಂದ ಶಾಸಕರಾಗಿ ಆರಿಸಿಕೊಂಡಿದ್ರು. ನನಗೆ ಅವರನ್ನು ಒಟ್ಟಿನ ಪವರ್ ಬರಲಿಕ್ಕಿಲ್ಲ. ಅದನ್ನು ಮನೆ ಹಿರಿಯರೆಲ್ಲ ಅವರ ಮತದಾರ ಸಂಸ್ಥಾ ಕಾಂಗ್ರೆಸ್ ಅವರ ಭಾಳ ಕಷ್ಟದ ಕೆಲಸ ಕಾಂಗ್ರೆಸ್ ಹುಡುದು ಗೆಲ್ಲುದಂದ್ರೆ. ಆದರೂ ಕೂಡ ರಾಮಕೃಷ್ಣ ಹೆಗಡೆ ಅವರು ಗೆದ್ದಿದ್ರು. ಗೆದ್ದು ಎಂಥ ಕೆಲಸ ಮಾಡ್ತಿದ್ರು ಅಂದ್ರೆ ಅವರು ಪ್ರತಿ ಹಳ್ಳಿಗೆ ಬಂದಾಗ ಅಕಸ್ಮಾತ್ ಮನಗೋಡಕ್ಕೆ ಬಂದರೆ ಇಲ್ಲೊಂದು 7-8 ಜನರು ಗುರ್ತಾ ಹಿಡಿತಿದ್ರು. ಅದರೊಳಗೆ ಹನುಮಂತರವ್ರಿದ್ರೆ ಏನಪ್ಪ ಹನುಮಂತ ಅಂತಿದ್ರು. ಯಾವ ಹಳ್ಳಿಗೆ ಹೋದ್ರು ಕೂಡ ಪ್ರತಿಯೊಬ್ಬರ 4 ಜನ ಹಿರಿಯರ ಮುಖಂಡರ ಹೆಸರು ತಗೊಂಡು ಮಾತಾಡೋದು, ಚಿದಾನಂದ ಅನ್ನೋದು, ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಆಲಿಸ್ತಿದ್ರು, ಕೆಲಸ ಮಾಡ್ತಿದ್ರು. ಅನೇಕ ಕಾರ್ಯಗಳನ್ನು ಈಗಾಗಲೇ ಅವರು ಹೇಳಿದ್ದಾರೆ, ಮತ್ತೊಮ್ಮೆ ನಾನು ಪುನರಾವರ್ತನೆ ಮಾಡೋದಿಲ್ಲ. ಅವರು ಮೊನ್ನೊಂದು ಹೊರಟ್ಟಿ ಅವರ ಇಂಟರ್ವ್ಯೂ ನೋಡ್ತಾ ಇದ್ದೆ GTVಯಲ್ಲಿ. ಹೊರಟ್ಟಿಯವರು ಕೂಡ ಬಿಜಾಪುರದಿಂದ ಬಾಗಲಕೋಟೆ ಮೇಲೆ ಹಾರಿಸಿ ಬೆಂಗಳೂರಿಗೆ ಹೋಗುವಾಗ ನಡುವೆ ಒಂದು ಗುಂಪು ಸೇರಿರ್ತದೆ. ಒಂದು 56 ಜನ ಹೆಣ್ಮಕ್ಳು ಗಂಡಸರು ಕೂಡಿರುವಂಥ ರಸ್ತೆ ಮೇಲೆ. ಅಲ್ಲಿ ರಾಮಕೃಷ್ಣ ಹೆಗಡೆ ಅವರು ತಮ್ಮ ಕಾರನ್ನು ನಿಲ್ಲಿಸಿ ಏನಂತ ಸ್ವತಃ ಅವರೇ ಹೋಗಿ ನೋಡಿದಾಗ ಒಂದು ಹೆಣ್ಣು ಮಗಳು, ಬಸ್ರ ಹೆಣ್ಮಗಳು, ಅವಳಿಗೆ ಡಿಲಿವರಿ ಆಗುವಂಥ ಪರಿಸ್ಥಿತಿ, ಭಾರಿ ಟೆನ್ಷನ್ ಸಮಯ. ಯಾರು ದವಾಖಾನೆಗೆ ಆಗಿನ ಕಾಲದಲ್ಲಿ ಗಾಡಿಗಳು ಬಡತನ ಮೇಲೆ ಇದನ್ನು ನೋಡಿ ರಾಮಕೃಷ್ಣ ಹೆಗಡೆ ಸ್ವತಃ ತಾವಾಗಿ ನಿಂತು ಅವ್ರ ಕಾರನ್ನು ಕೊಟ್ಟು ಹಾಸ್ಪಿಟಲ್ಗೆ ಕಳಿಸಿ, ನಂತರ ಅವರು ಕೂಡ ಹಾಸ್ಪಿಟಲ್ ಹೋಗಿ ಆ ಹೆಣ್ಣು ಮಗಳ ವ್ಯವಸ್ಥೆ ನೋಡಿ ಬೆಂಗಳೂರು ಹೋಗಿ ಮೊದಲೇ ಘೋಷಣೆ ಮಾಡಿದ್ದೆ ಅವರು ಮಾನತಿಗೆ ಇದು ಮಾಶಾಸನ ಕೊಟ್ಟರು. ಯಾರು ಪ್ರೆಗ್ನೆಂಟ್ ಆಗ್ತಾರೆ, ಯಾರು ಡೆಲಿವರಿ ಆಗ್ತಾರೆ ಹೆಣ್ಮಕ್ಳಿಗೆ ಬಾಣಂತಿಯರಿಗೆ ಅವ್ರಿಗೆ ತಿಂಗಳಿಗೆ 300-500 ಆ ಟೈಮಿಗೆ ಭಾಳ ಅದನ್ನು ಕೊಡುವಂಥ ಫಸ್ಟ್ ಅನೌನ್ಸ್ ಮಾಡಿದರು. ಇಡೀ ದೇಶದಲ್ಲೇ ಅವಾಗ ಹೇಗಿತ್ತಂದ್ರೆ ನಾವು ಸಣ್ಣಿದ್ರು ಕೂಡ ಸ್ವಲ್ಪ ತಿಳುವಳಿಕೆ ಇರೋದನ್ನು ಹೇಳ್ತೇನೆ. ದೊಡ್ಡ 60, 70, 80 ವರ್ಷದವ್ರಿಗೆ ಅದೆಲ್ಲ ವಿಷಯ ಗೊತ್ತಿದೆ. ಕಡೆ 50-40 ಇದು ಆ ವಿಷಯ ಗೊತ್ತಿಲ್ಲ. ಮೊದಲು MLA ನಾವು ಊರಿಗೆ ಬೆಂಗಳೂರಿಗೆ ಹೋಗೋದು ಬರೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ನಾವು ಏನು ಕೆಲಸ ಮಾಡಿದ್ರು ಊರ ತಹಶೀಲ್ದಾರ, ಜಿಲ್ಲಾಧಿಕಾರಿ, PSI ಇವ್ರು ಕ್ಯಾಬಿನೆಟ್ ಯಾಕಂತ ಅವ್ರು ಹೇಳಿದಲ್ಲ ಬಿಟ್ಟರೆ ಏನೋ ಗೊತ್ತಿಲ್ಲ. ಮೊದಲು ರಾಮಕೃಷ್ಣ ಅವರು ಬಂದ ಮೇಲೆ ಎಲ್ಲ ಶಾಸಕರಿಗೆ ಅಧಿಕಾರವನ್ನು ಕೊಟ್ಟರು. ಇಡೀ ದೇಶದಲ್ಲೇ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಗಳನ್ನು ಜನರಿಗೆ ಅನುಕೂಲ ಆಗಲಿ, ಪ್ರತಿಯೊಂದು ಜನ ಕೂಡ ಆಡಳಿತ ನಡೆಸಲಿ, ಸರ್ಕಾರದ ಎಲ್ಲ ಯೋಜನೆಗಳನ್ನು ಜನರಿಗೆ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿ ಒಂದು ಅನುಷ್ಠಾನಕ್ಕೆ ತಂದರು. ಆದರೆ ದುರ್ದೈವ ಅಂದರೆ ಎಲ್ಲ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಲಂಚ ತಿನ್ನಲಿಕ್ಕೆ ಮೆಂಬರ್ ಆಗ್ತಾ ಇದ್ದಾರೆ ಬಿಟ್ಟರೆ ಯಾರೂ ಕೂಡ ಜನಸೇವೆ ಮಾಡೋದಾಗಿ ಭಾಳ ಕಡಿಮೆ ಜನ. ಒಂದು 20-30% ಭಾಳ ಒಳ್ಳೆ ಜನ ನನಗಿಲ್ಲಂತಲ್ಲ. ಬಹುತೇಕ ಜನ ಸರಿಯಾದ ಮಾರ್ಗದರ್ಶನ ವ್ಯವಸ್ಥೆ ಕೂಡ ಅಸ್ತವ್ಯಸ್ತ ಆಗಿದೆ. ಆಗಿನ ರಾಜಕಾರಣ ರಾಮಕೃಷ್ಣ ಹೆಗಡೆ ಅವರು ಬೆಳಿಗ್ಗೆ ಎದ್ದರೆ ಬಾಟ್ಲಿಂಗ್ ಆಗ್ಯಾರ, ಬಾಟಲ್ ಇದರಲ್ಲಿ ದುಡ್ಡು ತಿಂದಾರ ಅಂತ ಒಂದು ನ್ಯೂಸ್ ಬಂತು. 1 ಗಂಟೆಯಲ್ಲಿ ರಾಜೀನಾಮೆ ಕೊಟ್ಟರು. ಫೋನ್ ಕದ್ದಾಲಿಕೆ ಮಾಡಿದ್ರು ಅಂತ ಹೇಳಿದ್ರು. ಯಾರೋ ಕದ್ದಾರು ರಾಜೀನಾಮೆ ಕೊಟ್ಟರು. ಇವತ್ತು ಮೋಡ ಆಗಲ್ಲ, ಆ ಆಗಲ್ಲ, ಈ ಆಗಲ್ಲ, ಸಾವಿರಾರು ಕೋಟಿ ಹಗರಣಗಳು ರೊಕ್ಕ ತಿಂದರು. ಕೋರ್ಟ್ ಹೋದ್ರು, ಕಚೇರಿ ಹೋದ್ರು, ಸುಪ್ರೀಂ ಕೋರ್ಟಿಗೆ ಹೋದ್ರು, ಇನ್ನೂ ಮಟ್ಟ ಅಧಿಕಾರವನ್ನು ಬಿಡಲಿಲ್ಲ, ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ರಾಮಕೃಷ್ಣ ಹೆಗಡೆ ಅವರು ರಾಜಕಾರಣಕ್ಕೆ ಬರುವ ಮೊದಲು ನಾನು ಕೇಳಿದ್ದು, ನಾ ಇರಲಿಲ್ಲ, ನಾವು ಹುಟ್ಟಿದ ಮೇಲೆ ಬರುವ ಮೊದಲು ಅವರ ಎಲ್ಲ
ಕುಟುಂಬದಿಂದ ಒಬ್ಬನು ಕೂಡ ರಾಜಕಾರಣಕ್ಕೆ ಬರೋದಿಲ್ಲ ಅಂದರೆ ನಾನು ರಾಜಕಾರಣ ಮಾಡ್ತೇನೆ. ಯಾರು ರಾಜಕಾರಣ ಮಾಡಿದ್ರೆ ನಾನು ವಕೀಲಿಕೆ ಮಾಡಿಕೊಂಡು ನನ್ನ ಮನೆಗೆ ಇರದಂತೆ ಅಂತ ಮಾತನ್ನು ತೊಗೊಂಡು ಅವರು ಜೀವಂತ ಇರುವವರಿಗೆ ಅವರ ಮನೆ ತಂಡದಿಂದ ಯಾರೂ ಒಬ್ಬರು ಕೂಡ ರಾಜಕಾರಣಕ್ಕೆ ಬರಲಿಲ್ಲ. ಅವ್ರ ಸತ್ತ ಮೇಲೆ ಅವರ ಧರ್ಮಪತ್ನಿಯರಾದ ಶಕುಂತಲಾ ದೇವಿಯರಿಗೆ ರಾಜ್ಯಸಭೆಗೆ ನಿಲ್ಲಿಸಿ ಸೋಲಿಸಿದ್ರು, ಗೆಲ್ಲಿಸ್ಕೊಂಡಿದ್ರು. ಹಿಂಗೆಲ್ಲ ಬೇರೆ ಬೇರೆ ರೀತಿಯ ಅವ್ರ ಮೇಲೆ ಕೂಡ ಭಾಳಷ್ಟು ಅನ್ಯಾಯ ಆಯಿತು. ಆದರೂ ಕೂಡ ಏನು ಮಾಡ್ಲಿಕ್ಕೆ ಬರಲ್ಲ, ಅವರು ಹಣೆ ಬರ ಅಂತೇಳಿ ನಾವು ಸುಮ್ಮನಾಗ್ಬಿಟ್ಟೇವೆ. ಮತ್ತೊಂದು ಇಡೀ ಜಿಲ್ಲೆಯಲ್ಲಿ ಎಷ್ಟು ಕೆರೆ ಹೊಂಡ ಮತ್ತು ಡ್ಯಾಮ್ಗಳು ಎಲ್ಲ ಅವ್ರ ಕಾಲಾಗನೇ ಕಟ್ಟಿದ್ದು. ಅವ್ರಿಗಿಂತ ಮೊದಲು ಯಾರು ಕಟ್ಟಿಲ್ಲ, ಅವ್ರ ನಂತರನೂ ಯಾರು ಕಟ್ಟಿಲ್ಲ. ಕಟ್ಟಿದ್ದು ರಿಪೇರಿನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ರಿಗೆ. ಅಂತ ದೊಡ್ಡಿಗೆ ನಮ್ಮ ಮುಳುಗೋದಲ್ಲಿ 10-12 ಕೆರೆ ಕಟ್ಟಿದ್ದಾರೆ. ಬಸ್ಗಳು ಇರಲಿಲ್ಲ, ತಾರ್ ರಸ್ತೆಗಳಿರಲಿಲ್ಲ, ನಳದ ನೀರು ಶುರುವಾಗಿದ್ದು ರಾಮಕೃಷ್ಣ ಕಾಲದಲ್ಲಿ. ಹಳ್ಳಿ ಹಳ್ಳಿಗೆ ನಳದ ನೀರು. ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡೋ ವ್ಯವಸ್ಥೆ ಮಾಡಿದವರು ರಾಮಕೃಷ್ಣ ರೈತರ ಸಾಲ ಸೂಟ್ ಮಾಡಿದವರು ಮೊದಲಿದವರು ರಾಮಕೃಷ್ಣ